ನನ್ನ ಹೆಸರು ರವಿ. ನನಗೀಗ 25 ವರ್ಷ ವಯಸ್ಸು. ನೋಡೋದಕ್ಕೆ ಸುಂದರವಾಗಿದ್ದೀನಿ, ಚಾಕ್ಲೇಟ್ ಹೀರೋ ತರ. ನಾನು ಚಿಕ್ಕನಿಂದ ಓದಿದ್ದು ಬೆಳೆದಿದ್ದು ಎಲ್ಲಾನೂ ನನ್ನ ಅತ್ತೆ ಮನೆಯಲ್ಲಿನೇ. ಅತ್ತೆ ಅಂದ್ರೆ ಅಪ್ಪನ ತಂಗಿ. ಹೆಸರು ಸವಿತಾ. ನೋಡೋದಕ್ಕೆ ಹೀರೋಯಿನ್ ತರ ಕಾಣಿಸ್ತಾರೆ. ವಯಸ್ಸಿಗೊಂದು 40 ವರ್ಷ ಆದರೂ ಕೂಡ ಇನ್ನೂ ಹುಡುಗಿಯಾಗೆ ವಯ್ಯಾರ ಮಾಡಿಕೊಂಡು ಓಡಾಡುತ್ತಿರ್ತಾರೆ. ನನ್ನ ಅತ್ತೆಗೆ ಒಬ್ಬಳು ಮಗಳು ಇದ್ದಾಳೆ. ಹೆಸರು ಸ್ವಪ್ನ. ಈಗಿನ್ನೂ 16ರ ಏಳೇ ವಯಸ್ಸು. ನಾನು ಮೊಟ್ಟಮೊದಲು ಮಾಡಿದ್ದು ನನ್ನ ಅತ್ತೆ ಜೊತೆನಲ್ಲಿನೇ. ನಾನು ಪಿಯುಸಿ ಓದುವಾಗ ನನ್ನ ಅತ್ತೆ ಜೊತೆನಲ್ಲಿ ಮೊದಲು ಮಾಡಿದ್ದೆ. ನನ್ನ ಅತ್ತೆ ಮದುವೆಯಾಗಿ 1 ವರ್ಷ ತುಂಬುವುದರ ಒಳಗಾಗಿ ಸ್ವಪ್ನ ಹುಟ್ಟಿದ್ಲು. 2 ವರ್ಷ ತುಂಬುವುದರ ಒಳಗಾಗಿ ನನ್ನ ಮಾವ ತೀರಿಕೊಂಡರು. ನನ್ನ ಅತ್ತೆಗೆ ಆಸೆ ಜಾಸ್ತಿ. ಏನ್ ಮಾಡೋದು? 3 ವರ್ಷ ಸಂಸಾರ ಮಾಡಿದ ಅಷ್ಟೇ. ಅಷ್ಟರಲ್ಲಿ ಗಂಡನ್ನ ಕಳ್ಕೊಂಡು ಬಿಟ್ಲು. ಆ 3 ವರ್ಷದಲ್ಲಿನೂ ಕೂಡ ಗರ್ಭಿಣಿ, ಬಾಣಂತನ ಅಂತ ಗಂಡನಿಂದ ದೂರಾನೇ ಇದ್ಲು. ಹಾಗಾಗಿ ಸ್ವಲ್ಪ ಆಸೆ ಜಾಸ್ತಿ. ಮನೆಯಲ್ಲಿರೋ ತರಕಾರಿಗಳನ್ನ ಉಪಯೋಗಿಸಿಕೊಂಡು ತನ್ನ ಆಸೆನ ತೀರಿಸಿಕೊಳ್ತಿದ್ಲು. ನಾನು ಹೈಸ್ಕೂಲ್ಗೆ ಬಂದಾಗನಿಂದ ನನ್ನಲ್ಲಿ ಆಸೆಗಳು ಚಿಗುರೊಡೆಯೋದಕ್ಕೆ ಶುರುವಾಯಿತು. ಮೊದಮೊದಲು ಅಕ್ಕಪಕ್ಕದ ಮನೆಯ ಹೆಂಗಸರನ್ನ ನೋಡಿ ಖುಷಿ ಪಡ್ತಿದ್ದೆ. ಅದಾದ ಮೇಲೆ ನನ್ನ ಕಣ್ಣು ನನ್ನ ಅತ್ತೆಯ ಮಗಳು ಸ್ವಪ್ನಾಳ ಮೇಲೆ ಬಿತ್ತು. ವಯಸ್ಸು ಚಿಕ್ಕದಾದರೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ಲು. ಟೊಮ್ಯಾಟೊ ಹಣ್ಣಿನಂತೆ ಕೆಂಪು ಕೆಂಪಾದ ದುಂಡು ದುಂಡಾಗಿ ಕಾಣಿಸ್ತಿದ್ಲು. ಒಂದೊಂದು ಸಲ ಅಂತೂ ಸೀದಾ ಬಂದು ನನ್ನ ತೊಡೆ ಮೇಲೆ ಕೂತ್ಕೊಂಡು ಬಿಡ್ತಿದ್ಲು. ಆಗ ನನ್ನ ಕಷ್ಟ ಯಾರಿಗೆ ಹೇಳಲಿ? ಅಷ್ಟು ಕಷ್ಟ ಆಗ್ಬಿಡ್ತಿತ್ತು. ನನ್ನ ಅತ್ತೆ ಕೂಡ ಅಯ್ಯೋ ಅವಳಿನ್ನೂ ಚಿಕ್ಕವಳಲ್ವಾ ಅಂತ ಸುಮ್ನಾಗ್ಬಿಡ್ತಿದ್ರು. ಆದ್ರೆ ಅವಳು ಎದ್ದು ಹೋಗಿದ್ದ ತಕ್ಷಣ ಸೀದಾ ವಾಶ್ರೂಮ್ಗೆ ಓಡ್ಕೊಂಡು ಹೋಗ್ತಿದ್ದೆ. ಯಾಕೆ ಅಂತ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಬಿಡಿ. ನೀವೆಲ್ಲ ತುಂಬಾ ಲೆಜೆಂಡ್ಗಳು, ಹೇಳಿದ ತಕ್ಷಣನೇ ಅರ್ಥ ಆಗೋಗ್ಬಿಡುತ್ತೆ ಅಲ್ವಾ? ಹೀಗೆ ಒಂದು ದಿನ ಮಧ್ಯರಾತ್ರಿ ನೀರು ಕುಡಿಬೇಕು ಅಂತ ಅನಿಸ್ತಿತ್ತು. ಎದ್ದು ರೂಮ್ನಿಂದ ಹೊರಗಡೆ ಬಂದು ನೀರು ಕುಡಿದು ಮತ್ತೆ ರೂಮಿಗೆ ಹೋಗುವಾಗ ನನ್ನ ಅತ್ತೆ ರೂಮಲ್ಲಿ ಕರೆಂಟ್ ಇರೋದನ್ನ ನೋಡಿದೆ. ಯಾಕೆ ಇಷ್ಟು ಹೊತ್ತಾದ್ರೂ ನನ್ನ ಅತ್ತೆ ಮಲಗೆ ಇಲ್ವಾ ಅಂತ ಅನ್ಕೊಂಡು ಸೀದಾ ಬಂದು ಅತ್ತೆಯ ಬಾಗಿಲ ಹತ್ರ ಬಂದು ನೋಡಿದ್ರೆ ಬಾಗಿಲು ತೆರೆದೇ ಇತ್ತು. ಸ್ವಲ್ಪ ಹಿಂದೆ ಸರಸಿ ಒಳಗೆ ನೋಡಿದೆ. ನನಗೆ ತಲೆ ಕೆಟ್ಟು ಹೋಗ್ಬಿಡ್ತು. ಯಾಕಂದ್ರೆ ನನ್ನ ಅತ್ತೆ ತರಕಾರಿಯಿಂದ ಮಜಾ ತಗೊಳ್ತಾ ಇದ್ಲು. ಯಾರದೋ ಹೆಸರನ್ನ ಹೇಳ್ಕೊಂಡು ತರಕಾರಿಯಿಂದ ಮಜಾ ಮಾಡ್ತಿದ್ಲು. ನಾನು ಯಾರ ಹೆಸರು ಹೇಳ್ತಿದ್ದಾಳೆ ಇವಳು ಅಂತ ಕಿವಿ ಕೊಟ್ಟು ಕೇಳಿಸಕೊಂಡೆ. ಒಂದು ಕ್ಷಣ ಶಾಕ್ ಆಗೋಯ್ತು ಗಾಯ್ಸ್. ಇದೇನು ಹೇಳ್ತಿದ್ದಾಳೆ ಅತ್ತೆ ಅಂತ. ಯಾಕಂದ್ರೆ ಅವಳು ಹೇಳ್ತಾ ಇದ್ದಿದ್ದ ಹೆಸರು ಯಾರದು ಅಂತ ಗೊತ್ತಾ? ರವಿ ಅಂತ. ನಾನೇ ಗಾಯ್ಸ್, ರವಿ ಅಂದ್ರೆ ನಾನು. ಗಾಬರಿಯಿಂದ ಸೀದಾ ರೂಮಲ್ಲಿ ಬಂದು ಇದೇನು ಅತ್ತೆ ನನ್ನ ಬಗ್ಗೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಿದ್ದಾರಲ್ಲ, ನಾನು ಯಾವತ್ತೂ ಅತ್ತೆನ ಆ ದೃಷ್ಟಿಯಿಂದ ನೋಡಲೇ ಇಲ್ವಲ್ಲ ಅಂತ ಯೋಚಿಸ್ತಾ ಇರುವಾಗ ಒಂದು ಕ್ಷಣ ನನ್ನ ಅತ್ತೆಯ ನೆನಪಾಯಿತು. ಅಬ್ಬಾ ಎಷ್ಟು ಸುಂದರವಾಗಿದ್ದಾರೆ ಅಂತ ನೆನೆಸಿಕೊಳ್ಳುವಾಗ ಒಂಥರ ಆಗೋದಕ್ಕೆ ಶುರುವಾಯಿತು. ಸೀದಾ ಎದ್ದು ಬಾತ್ರೂಮ್ಗೆ ಹೋಗಿ ಬಂದ ಮೇಲೇನೆ ಸ್ವಲ್ಪ ಸಮಾಧಾನ ಆಗಿ ಮಲ್ಕೊಂಡು ಬಿಟ್ಟೆ. ಹೀಗೆ ದಿನಗಳು ಕಡಿತಾ ಇದ್ವು. ಒಂದು ದಿನ ನನ್ನ ಅತ್ತೆ ಮಗಳು ಸ್ವಪ್ನ ಬಂದು, ಅಮ್ಮ, ನನ್ನ ಸ್ನೇಹಿತೆಯ ಊರಲ್ಲಿ ಜಾತ್ರೆ ಇದೆ, ನನ್ನನ್ನು ಕಳಿಸಮ್ಮ ಅಂತ ಕೇಳಿದ್ಲು. ನನ್ನತ್ತೆ ಒಪ್ಪಿಕೊಳ್ಳಿಲ್ಲ. ಕೊನೆಗೆ ನನ್ನ ಹತ್ರ ಬಂದು, ಮಾಮ ಅಮ್ಮ ನೀನಾದ್ರೂ ಅತ್ತೆ ಹೇಳಿ ಒಪ್ಪಿಸು ಅಂತ ಕೇಳ್ಕೊಂಡಳು. ನಾನು ಅತ್ತೆ ಹತ್ರ ಹೋಗಿ, ಅತ್ತೆ ಏನೋ ಆಸೆ ಪಟ್ಟಿದ್ದಾಳೆ, ಹೋಗಿ ಬರಲಿ ಬಿಡಿ ಅಂತ ಹೇಳಿದಾಗ, ನಿನಗೆ ಗೊತ್ತಾಗೋದಿಲ್ಲ ರವಿ, ಅವಳು ಚಿಕ್ಕವಳು, ಜಾತ್ರೆಯಲ್ಲಿ ಕಳೆದು ಹೋದರೆ ಏನ್ ಮಾಡೋದು ಅಂದಾಗ ನಾನು ಏನು ಮಾತಾಡಲಿಲ್ಲ. ನನ್ನ ಪಾಡಿಗೆ ನನ್ನ ಕಾಲೇಜಿಗೆ ಹೊರಟು ಬಿಟ್ಟೆ. ಆದರೆ ಸಂಜೆ ಬರುವಷ್ಟರಲ್ಲಿ ಸ್ವಪ್ನ ತುಂಬಾ ಖುಷಿಯಾಗಿದ್ಲು. ಏನಾಯ್ತೆ ನಿನಗೆ? ಇಷ್ಟೊಂದು ಖುಷಿಯಲ್ಲಿ ಇದೀಯಾ ಅಂತ ಕೇಳಿದಾಗ, ಅಮ್ಮ ನನ್ನ ಜಾತ್ರೆಗೆ ಹೋಗೋದಕ್ಕೆ ಒಪ್ಪಿಕೊಂಡು ಬಿಟ್ಲು ಅಂತ ಕುಣಿದಾಡ್ತಿದ್ಲು. ನಾನು ಸೀದಾ ಅತ್ತೆ ಹತ್ರ ಹೋಗಿ, ಅತ್ತೆ ನಾನು ಕೇಳಿದಾಗ ಕಳಿಸೋದಿಲ್ಲ ಅಂತ ಹೇಳಿ ಈಗ ಹೇಗೆ ಒಪ್ಪಿಕೊಂಡ್ರಿ ಅಂತ ಕೇಳಿದಾಗ, ಅವಳ ಸ್ನೇಹಿತೆಯ ಅಮ್ಮ ಫೋನ್ ಮಾಡಿದ್ರು ಕಣೋ, ನಾವು ಜೋಪಾನವಾಗಿ ನೋಡ್ಕೊಳ್ತೀವಿ, ಮಕ್ಕಳೇನೋ ಆಸೆ ಪಡ್ತಿದ್ದಾರೆ, ಕಳಿಸಿ ಅಲ್ಲ ಅಂತ ಬಲವಂತ ಮಾಡಿಬಿಟ್ರು. ಸರಿ ಬಿಡು ಅನ್ಬಿಟ್ಟು ಅದಕ್ಕಾಗಿ ಒಪ್ಪಿಕೊಂಡೆ ಅಷ್ಟೇ ಅಂತ ಹೇಳಿದ್ರು. ನಾನು ಕೂಡ ಸರಿ ಬಿಡಿ ಅಂತ ಸುಮ್ನಾದೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸ್ವಪ್ನ ಹೊರಟೆ ಬಿಟ್ಲು. ಅದಾದ ಮೇಲೆ ನಾನು ಸೋಫಾದಲ್ಲಿ ಹಾಗೆ ಕೂತಿದ್ದೆ. ನನ್ನ ಅತ್ತೆ ಬಗ್ಗೆ ಏನೋ ಕೆಲಸ ಮಾಡ್ತಿದ್ರು. ಅಚಾನಕ್ಕಾಗಿ ನನ್ನ ಕಣ್ಣು ನನ್ನ ಅತ್ತೆ ಕಡೆ ಹೋಯ್ತು. ನನ್ನ ಅತ್ತೆ ಬಗ್ಗೆ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಅವರ ಸೌಂದರ್ಯ ಎಲ್ಲ ನನಗೆ ಕಾಣಿಸ್ತಿತ್ತು. ನನಗಂತೂ ಕೂತ್ಕೊಳ್ಳೋದಕ್ಕೆ ಆಗಲಿಲ್ಲ. ಹಾಗಾಗಿ ಎದ್ದು ರೂಮಿಗೆ ಬಂದ್ಬಿಟ್ಟೆ.
ಅತ್ತೆನೇ ನನ್ನ ಬಗ್ಗೆ ಈ ರೀತಿ ಯೋಚನೆ ಮಾಡುವಾಗ ನಾನ ಯಾಕೆ ಒಂದು ಹೆಜ್ಜೆ ಮುಂದೆ ಇಡಬಾರದು ಅಂತ ಅನ್ನಿಸೋಕೆ ಶುರುವಾಯಿತು. ಅದಾದ ಸ್ವಲ್ಪ ಹೊತ್ತಿಗೆ ಬೇಡ ನಾನೇ ಮುಂದುವರಿಯೋದು ಬೇಡ, ಅತ್ತೆ ನನ್ನ ಬಗ್ಗೆ ಏನಾದ್ರೂ ಅನ್ಕೊಂಡು ಬಿಡ್ತಾರೆ ಅಂತ ಅನ್ಕೊಂಡು ಸುಮ್ನೆ ಹಾಗೆ ಬೆಡ್ ಮೇಲೆ ಮಲ್ಕೊಂಡೆ. ಕಾಫಿ ತಗೊಂಡು ನನ್ನ ರೂಮ್ ಒಳಗಡೆ ಬಂದ್ರು ಅತ್ತೆ. ಅತ್ತೆನಲ್ಲಿ ಏನೋ ಬದಲಾವಣೆ ಕಾಣಿಸ್ತಿತ್ತು. ಏನು ಅಂತ ಗಮನಿಸಿದಾಗ ಗೊತ್ತಾಯ್ತು, ನನ್ನ ಅತ್ತೆ ತನ್ನ ಸೌಂದರ್ಯ ಕಾಣಿಸುವಂತೆ ಸೀರೆನ ಹುಟ್ಟಿದ್ರು ಅಂತ. ಇಷ್ಟು ದಿನ ಮೈತುಂಬ ಸೀರೆನ ಹುಟ್ಟು ಪಿನ್ ಮಾಡ್ತಿದ್ಲು. ಆದ್ರೆ ಇವತ್ತು ಎಲ್ಲಾನೂ ಕಾಣಿಸೋ ರೀತಿ ಸೀರೆನ ಹುಟ್ಟಿದಿದ್ದರಿಂದ ತುಂಬಾ ಅಂದವಾಗಿ ಕಾಣಿಸ್ತಿದ್ಲು. ಅತ್ತೆ ಕಾಫಿ ಕೊಟ್ಟು ನನ್ನ ಪಕ್ಕದಲ್ಲೇನೆ ಕೂತ್ಕೊಂಡ್ಲು. ರವಿ, ಯಾವಾಗ್ಲೂ ಮನೆನಲ್ಲಿನೇ ಇರ್ತೀಯಲ್ಲೋ, ನಿಂಗೆ ಯಾರೂ ಗರ್ಲ್ ಫ್ರೆಂಡ್ಸ್ ಇಲ್ವಾ ಅಂತ ಕೇಳಿದ್ಲು. ಅದಕ್ಕೆ ನಾನು ಇಲ್ಲ ಅತ್ತೆ, ನಮಗೆಲ್ಲ ಯಾರು ಬೀಳ್ತಾರೆ ಹೇಳಿ ಅಂದೆ. ಅದಕ್ಕೆ ಅತ್ತೆ, ನಿಂಗೇನು ಕಮ್ಮಿ ಆಗಿರೋದು, ನಾಟಕ ಮಾಡಬೇಡ, ಸುಳ್ಳು ಹೇಳ್ತಿದೀಯಾ ಅಂತ ಕೇಳಿದ್ಲು. ಆಗ ನಾನು ಇಲ್ಲ ಅತ್ತೆ, ನಾನ ಯಾಕೆ ಸುಳ್ಳು ಹೇಳಲಿ, ನನಗ್ಯಾರೂ ಗರ್ಲ್ ಫ್ರೆಂಡ್ಸ್ ಇಲ್ಲ ಅಂತ ಹೇಳಿದಾಗ, ತುಂಬಾ ಅಂದಗಾರ ಕಣೋ ನೀನು, ಯಾರನ್ನಾದ್ರೂ ಟ್ರೈ ಮಾಡು, ಖಂಡಿತವಾಗ್ಲೂ ಬಿದ್ದೇ ಬೀಳ್ತಾರೆ ಅಂತ ಹೇಳಿದ್ಲು. ಹೀಗೆ ಮಾತಾಡ್ತಾ ಬೇಕು ಅಂತಾನೆ ತನ್ನ ಸೆರಗನ್ನ ಕೆಳಗಡೆ ಬೀಳಿಸಿಬಿಟ್ಲು. ಅವಳ ಸೌಂದರ್ಯನೆಲ್ಲ ನೋಡ್ತಾ ನಾನು ಹಾಗೆ ನಿಂತುಬಿಟ್ಟೆ. ಒಂದು ಕ್ಷಣ ಶಾಕ್ ಆಗೋಯ್ತು. ತಕ್ಷಣ ತನ್ನ ಸೆರಗನ್ನ ಸರಿ ಮಾಡಿಕೊಂಡು, ಹಾ ಕಳ್ಳ, ಏನ್ ನೋಡ್ತಿದೀಯಾ ಅಂತ ಕೇಳಿದ್ಲು. ನೀವು ತೋರಿಸಿದಕ್ಕೆ ಅಲ್ವಾ ನಾನು ನೋಡಿದ್ದು ಅಂತ ಹೇಳಿದೆ. ತುಂಬಾ ಪೋಲಿ ಆಗ್ತಿದೀಯಾ ನೀನು, ಒದೆ ಬಿಡುತ್ತ ಇವಾಗ ಅಂತ ಹೇಳಿದ್ಲು. ಸರಿ ಅದೆಲ್ಲ ಬಿಡಿಯತ್ತೆ, ನಿಮ್ಮಾವನ್ನ ಲವ್ ಮಾಡಿ ಮದುವೆ ಆಗಿದ್ರಾ ಅಥವಾ ಅರೇಂಜ್ ಮ್ಯಾರೇಜ್ ಅಂತ ಕೇಳಿದೆ. ಅದಕ್ಕೆ ಅತ್ತೆ, ನಮ್ದು ಲವ್ ಮ್ಯಾರೇಜ್ ಕಣೋ ಅಂತ ಹೇಳಿದ್ರು. ಹಾಗಾದ್ರೆ ನಿಮ್ದು ಲವ್ ಸ್ಟೋರಿ ಹೇಳಿ ಅತ್ತೆ ಅಂತ ಕೇಳಿದಾಗ, ಈಗ ಅದೆಲ್ಲ ಯಾಕೆ ಬಿಡು ಅಂದ್ಲು. ನಾನು PUC ಓದುವಾಗ ಒಂದು ಹುಡುಗನನ್ನ ಇಷ್ಟಪಟ್ಟಿದ್ದೆ. ಅವನ ಹೆಸರು ರಾಮಚಂದ್ರ. ಅವನು ಕೂಡ ನನ್ನನ್ನ ತುಂಬಾ ಇಷ್ಟಪಡ್ತಿದ್ದ. ಅವರ ಮನೆಯಲ್ಲಿ ಎಲ್ಲರೂ ನನ್ನನ್ನ ಒಪ್ಪಿಕೊಂಡಿದ್ರು. ಮನೆಯಲ್ಲಿ ಬಂದು ಮಾತು ಆಡಿದ್ರು. ಮನೆಯಲ್ಲಿ ಕೂಡ ಎಲ್ಲರೂ ಒಪ್ಪಿಕೊಂಡು ನನ್ನನ್ನ ಮದುವೆನೂ ಮಾಡಿಕೊಟ್ರು. ಆದರೆ ನನ್ನ ಹಣೆಬರನೇ ಸರಿಯಿಲ್ಲ. 1 ವರ್ಷ ಸಂಸಾರ ಮಾಡಿದ ಮೇಲೆ ಸ್ವಪ್ನ ಹುಟ್ಟಿದ್ಲು. ಅದಾಗಿ 2 ವರ್ಷಕ್ಕೆ ನಿನ್ನ ಮಾವ ಹಾರ್ಟ್ ಅಟ್ಯಾಕ್ ಇಂದ ಸತ್ತು ಹೋದ್ರು. ಆದರೆ ನಿನ್ನ ಮಾವನ ಮನೆಯಲ್ಲಿ ಸ್ವಪ್ನ ಹುಟ್ಟಿದ ಮೇಲೇನೆ ಅವರ ಅಪ್ಪ ಸತ್ತಿದ್ದು. ಇವಳ ಕಾಲುಗುಣ ಸರಿಯಿಲ್ಲ ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ರು. ಅದನ್ನ ನನ್ನಿಂದ ಸಹಿಸಿಕೊಳ್ಳೋಕೆ ಆಗಲೇ ಇಲ್ಲ. ಇರೋದು ಈಗ ಗಂಡನೂ ಇಲ್ಲ, ಇರೋದು ಒಬ್ಬಳೇ ಮಗಳು. ಅವಳ ಮೇಲೆ ಇಂತಹ ಆರೋಪ ಹೊರಿಸ್ತಿದ್ದೀರಲ್ಲ, ಮುಂದೆ ಅವಳು ಬೆಳೆದ ಮೇಲೆ ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ದೀರಾ ಅಂತ ಕೇಳಿದಾಗ ನಂಗೆ ತುಂಬಾ ಬೈದು ಮನೆಯಿಂದ ಕಳಿಸಿಬಿಟ್ರು. ಸೀದಾ ನಾನು ನನ್ನ ಅಣ್ಣ ಅಂದ್ರೆ ನಿನ್ನ ಅಪ್ಪನ ಮನೆ ಮುಂದೆ ಬಂದು ನಿಂತೆ. ನಿನ್ನಮ್ಮ ದೇವತೆ ಕಣೋ. ನನ್ನನ್ನ ಸ್ವಂತ ತಂಗಿ ಹಾಗೇನೆ ಒಳಗೆ ಕರೆದು ನೋಡ್ಕೊಂಡಳು. ಅವತ್ತು ನನ್ನ ಅಣ್ಣ ಇಲ್ದೇ ಇದ್ದಿದ್ರೆ ನನ್ನ ಸ್ಥಿತಿ ಏನಾಗ್ಬಿಡುತ್ತೋ ಏನೋ. ನಿನ್ನಪ್ಪ ಅಮ್ಮ ಇಬ್ಬರೂ ಸೇರಿ ಕೋರ್ಟಲ್ಲಿ ಕೇಸ್ ಹಾಕಿ ನನ್ನ ಗಂಡನಿಗೆ ಸಿಗಬೇಕಾದಂತಹ ಆಸ್ತಿ ಎಲ್ಲವನ್ನೂ ಕೊಡಿಸಿದ್ರು. ಅದೆಲ್ಲಾನು ಮಾರಿ ಇಲ್ಲಿಗೆ ಬಂದು ಒಂದು ಮನೆನ ನನ್ನ ಸ್ವಂತಕ್ಕೆ ತೆಗೆದುಕೊಟ್ರು. 3 ಮನೆ ಬಾಡಿಗೆ ಬರೋತರನೂ ಮಾಡಿಕೊಟ್ರು. ನನ್ನ ಜೀವನಕ್ಕೆ ಒಂದು ಆಧಾರ ಕೊಟ್ರು. ನಾನು ಸ್ವಪ್ನ ಇಬ್ಬರೇ ಇರ್ತೀವಿ ಅಂತ ನಿನ್ನನ್ನು ಕೂಡ ನನ್ನ ಹತ್ರ ಬಿಟ್ರು. ಅವರ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಅಂತ ಹೇಳಿದ್ಲು. ಸರಿ, ನನ್ನ ಕಥನ ಕೇಳಿ ನಿಂಗೆ ಬೇಜಾರು ಮಾಡ್ತಾ ಇದ್ದೀನಿ. ಈಗ ಹೋಗಿ ಫ್ರೆಶಪ್ ಆಗಿ ಇಬ್ಬರು ಊಟ ಮಾಡಿ ಮಲಗೋಣ ಅಂತ ಹೇಳಿದ್ಲು. ನಾನು ಕೂಡ ಹಾಗೆ ಬಂದು ಊಟ ಮಾಡ್ತಾ ನನ್ನ ಅತ್ತೆ ಸೌಂದರ್ಯನ ನೋಡ್ತಾ ಆಸ್ವಾದಿಸ್ತಾ ಊಟ ಮಾಡಿ ಮುಗಿಸ್ದೆ. ಕಥೆ ಇನ್ನೂ ಮುಂದುವರಿಯುತ್ತೆ ಗಾಯ್ಸ್. ನನ್ನ ಅತ್ತೆನ ಹೇಗೆಲ್ಲ ಬುಟ್ಟಿಗೆ ಹಾಕೊಂಡೆ, ಹಾಗೆ ನನ್ನ ಅತ್ತೆ ಮಗಳು ಸ್ವಪ್ನನನ್ನು ಬುಟ್ಟಿಗೆ ಹಾಕೊಂಡನ ಇಲ್ವಾ? ಇಬ್ಬರನ್ನೂ ಮಾಡೋದ್ನಾ ಅಥವಾ ಒಬ್ಬಳನ್ನೇ ಮಾಡೋದ್ನಾ ಅಂತ ಎಲ್ಲ ತಿಳ್ಕೋಬೇಕು ಅಂದ್ರೆ ಮುಂದಿನ ಭಾಗದಲ್ಲಿ ನೋಡಿ.